ಹಣೆಗೆ ಬಾಸಿಂಗ ತಲೆಗೆ ಪೇಟ ರೈತರ ಪರವಾಗಿ ತಾಂಬೂಲ ಹಿಡಿದು ಡಿಸಿ ಆಫೀಸಿಗೆ ಹೆಣ್ಣು ಕೇಳಲು ಬಂದ ಬಿಜೆಪಿಗರು. ಹೆಣ್ಣೆತ್ತವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವುದಕ್ಕೆ ಹಿಂದೇಟು. ಹಣೆಗೆ ಬಾಸಿಂಗ ತಲೆಗೆ ಪೇಟ, ಮಧುಮಗ ಹೆಂಗ್ ರೆಡಿ ಆಗಿರ್ತಾರೋ ಹಂಗೆ ರೆಡಿ ಆಗಿದ್ರು. ರೈತರ ಪರವಾಗಿ ತಾಂಬೂಲ ಹಿಡಿದು ಡಿಸಿ ಕಚೇರಿಗೆ ಬಂದ್ರು ಹುಡುಗಿ ಕೇಳೋದಕ್ಕೆ. ಡಿಸಿ ಆಫೀಸಿಗೆ ಹೆಣ್ಣು ಕೇಳಲು ಬಂದ ಬಿಜೆಪಿಗರು. ಹೆಣ್ಣೆತ್ತವರು ರೈತರ ಮಕ್ಕಳಿಗೆ ಹೆಣ್ಣು ಕೊಡುವುದಕ್ಕೆ ಹಿಂದೇಟು ಹಾಕ್ತಾರೆ. ರೈತರೇನು ಮದುವೆ ಆಗೋದಕ್ಕೆ ಅರ್ಹರಲ್ವಾ? ಮಂಡ್ಯ ಜಿಲ್ಲೆಯೊಂದರಲ್ಲೇ ಮದುವೆಯಾಗದೆ ಸಾವಿರಾರು ಯುವಕರು ಉಳಿದುಕೊಂಡಿದ್ದು, ಅವರ ಪರವಾಗಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ. ಶಾದಿ ಭಾಗ್ಯ ಮಾದರಿ ಹೊಸ ಯೋಜನೆ ಜಾರಿಗೊಳಿಸುವಂತೆ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನನಗೆ ಇಂಜಿನಿಯರ್ ಬೇಕು ಅಂತ ಹೇಳಿ ಹುಡುಗಿಯರ ಡಿಮ್ಯಾಂಡು. ನನಗೆ ಚೆನ್ನಾಗಿ ಕಲ್ತವನೇ ಬೇಕು ಅಂತ ಹೇಳಿ ಹುಡುಗಿಯರ ಡಿಮ್ಯಾಂಡು. ಕೈಯಲ್ಲಿ ಬೈಕ್ ಇರಬೇಕು, ಓಡಾಡೋದಕ್ಕೆ ಕಾರ್ ಬೇಕು, ಆಗಾಗ ಶಾಪಿಂಗ್ ಮಾಲಿಗೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಏನು ಕೊಡಿಸ್ದಲೇ ಇದ್ರೂ ಪರವಾಗಿಲ್ಲ, ಕೈಯಲ್ಲಿ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ರೈತನು ಅವನು ದಿನಪೂರ್ತಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಾನೆ. ನೇಗಿಲು ಹಿಡಿಬೇಕು, ಬೀಜ ನೆಡಬೇಕು. ಹಿಂಗೆ ಮಾಡ್ತಾ ಇದ್ರೆ ಮನೇಲಿ ಹೆಂಡ್ರನ್ನ ನೋಡ್ಕೊಳ್ಳೋದು ಯಾವುದು? ಈ ತರಹದ್ದೊಂದು ಮನಸ್ಥಿತಿ ಗ್ರಾಮೀಣ ಭಾಗದ ಹೆಣ್ಣು ಮಕ್ಕಳಿಗೆ. ಆದರೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರಿಂದಾಗಿ ಆತನ ದೇಹ ಅತ್ಯಂತ ಸದೃಢವಾಗಿರುತ್ತೆ. ಆತನ ಆರೋಗ್ಯ ಇಂಜಿನಿಯರ್ಗಿರೋದಿಲ್ಲ. ಕಾಲು ನೋವು ಅಂತೇಳಿ ತಿಂಗಳಿಗೆ ನೀವೇ ಗಂಡನ ಚಾಕ್ರಿ ಮಾಡಬೇಕು. ಎಲ್ಲ ಇಂಜಿನಿಯರ್ಗಳಿಗೆ ಹೇಳ್ತಾ ಇಲ್ಲ ಇದನ್ನ. ಮನೇಲಿ ಸ್ಪೀಡಾಗಿ ತಿನ್ನೋದು, ಸ್ಪೀಡಾಗಿ ಆಫೀಸಿಗೆ ಹೋಗೋದು, ಮತ್ತೆ ಸ್ಪೀಡಾಗಿ ಮನೆಗೆ ಬರೋದು, ಹಿಂಗೆ ಹೋಗಿ ಬಂದು ನಡೆಯದೆ ದೇಹಕ್ಕೆ ಆರೋಗ್ಯನೂ ಇಲ್ಲದಲೆ ತುಂಬ ಹೈ ಲೆವೆಲ್ ಎಜುಕೇಷನ್ ಕಂಪ್ಲೀಟ್ ಮಾಡಿದವರು ಅವರ ಆರೋಗ್ಯ ಶಮನಕ್ಕೆ ತಿಂಗಳಾನುಗಟ್ಟಲೆ ಮನೆ ಬೆಡ್ಡಲ್ಲಿ ಮಲಗಿರ್ತಾರೆ. ಆದರೆ ಗದ್ದೆಲ್ ದುಡಿಯೋ ರೈತ 2 ವರ್ಷಕ್ಕೊಂದು ಅನಾಸಿನ ಮಾತ್ರ ತಗತ್ತಾನ. ಆತ ತಲೆನೋವು ಎಲ್ಲೋ ಅದು ಅಪರೂಪದಲ್ಲಿ. ಆತನ ಆರೋಗ್ಯ ಸದೃಢವಾಗಿರುತ್ತೆ, ಆತನ ಮನಸ್ಸು ಅತ್ಯಂತ ನಿರ್ಮಲವಾಗಿರುತ್ತೆ. ದಿನಂಪ್ರತಿ ಹೊಲದಲ್ಲೇ ಕೆಲಸ, ನಿಸರ್ಗದಲ್ಲಿ ಆತನ ಕಾಯಕ. ಹಿಂಗಿದ್ದಾಗ ಆತನ ಆರೋಗ್ಯ, ಬಾಹ್ಯ ಸೌಂದರ್ಯ, ಅಂತರ್ ಸೌಂದರ್ಯ ಎಲ್ಲವೂ ಚೆನ್ನಾಗಿರುತ್ತೆ. ಆತ ದೇಶದ ಬೆನ್ನೆಲುಬು ರೈತ. ರೈತನಿಗೆ ಕೊಡೋದು ಯಾಕೆ ನೀವು ಹಿಂದೇಟು ಹಾಕ್ತೀರಿ? ಯಾಕೆ ಹಿಂದೇಟು ಹಾಕ್ತೀರಿ? ರೈತರಲ್ಲೂ ಭಾವನೆಗಳಿರೋದಿಲ್ವಾ? ರೈತರಲ್ಲೂ ಆರೋಗ್ಯ ಇರೋದಿಲ್ವಾ? ರೈತರಲ್ಲೂ ಆಸೆ ಆಕಾಂಕ್ಷೆಗಳಿರೋದಿಲ್ವಾ? ರೈತರ ಮಕ್ಕಳು ಇವತ್ತು ಎಂತೆಂಥ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ರೈತರಿಗೆ ಹೆಣ್ಣು ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ರು. ಸಾವಿರಾರು ಯುವಕರು ಉಳಿದುಕೊಂಡಿದ್ದು, ಅವರ ಪರವಾಗಿ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ. ಶಾದಿ ಭಾಗ್ಯ ಮಾದರಿ ಹೊಸ ಯೋಜನೆ ಜಾರಿಗೊಳಿಸುವಂತೆ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮಂಡ್ಯದಲ್ಲಿ ರೈತರ ಮಕ್ಕಳಿಗೆ ಮದುವೆಯಾಗಲು ಹೆಣ್ಣು ಸಿಗುತ್ತಿಲ್ಲವಂತೆ. ಇದು ರೈತ ಸಂಕುಲಕ್ಕೆ ದೊಡ್ಡ ಪಿಡುಗಾಗಿ ಮಾರ್ಪಾಡಾಗಿದೆ. ಇತ್ತೀಚೆಗೆ ಹೆಣ್ಣು ಸಿಗಲಿ ಅಂತ ಕೆಲವು ಅವಿವಾಹಿತರು ಮಾದಪ್ಪನಿಗೆ ಹರಕೆ ಹೊತ್ತುಕೊಂಡು ಪಾದಯಾತ್ರೆ ಮಾಡಿದರು. ಇದೀಗ ಅವಿವಾಹಿತ ಯುವ ರೈತರ ಬೆಂಬಲಕ್ಕೆ ಬಿಜೆಪಿ ಕಾರ್ಯಕರ್ತರು ನಿಂತಿದ್ದರು. ರೈತರಿಗೆ ಹೆಣ್ಣು ಸಿಗುತ್ತಿಲ್ಲ ಅಂತ ಹೇಳಿ, ಅಥವಾ ರೈತರಿಗೆ ನಾವು ಹೆಣ್ಣೇ ಕೊಡೋದಿಲ್ಲ ಅಂತ ಹೇಳಿ ನೀವೇನಾದ್ರೂ ಹಠಕ್ಕೆ ಬಿದ್ದರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕು. ರೈತರ ಮಕ್ಕಳಿಗೆ ನಾವು ಹೆಣ್ಣು ಕೊಡೋದಿಲ್ಲ, ನಮ್ಮ ಗರ್ಭದಲ್ಲಿ ಹೆಣ್ಮಕ್ಳಿಗೆ ಜನ್ಮ ಕೊಟ್ಟಿದ್ದು ರೈತರಿಗೆ ಮದುವೆ ಮಾಡಿಸ್ಕೊಡೋದಕ್ಕೆ ಅಂತೇಳಿ ಕೆಲ ಹೆಂಗಸರು ಮಾತನಾಡೋದಿದೆ. ರೈತರು ಕಷ್ಟ ಪಡುತ್ತಿರುವುದರಿಂದಲೇ 3 ಹೊತ್ತು ಅನ್ನ ತಿಂತಿದ್ದೀವಿಲ್ಲ, ಮಣ್ಣು ತಿನ್ನಬೇಕು. ನಮ್ಮ ಮನೆ ಜಗಳಿಗೆ ಬಂದು ಭೂಮಿ ನೆಕ್ಕಬೇಕು ನಾವು ಹಸಿವಾದಾಗ. ಸೊ ಹೆಣ್ಣು ಕೊಡುವ ತಾಯಂದಿರು ಯೋಚನೆ ಮಾಡಬೇಕು. ನಾವು ಯಾವುದೋ ಕಳ್ಳಕಾಕರಿ ಕೊಡ್ತಾ ಇರೋದಲ್ಲ, ದೇಶದ ಬೆನ್ನೆಲುಬು ರೈತರಿಗೆ ಅನ್ನೋ ಪರಿಜ್ಞಾನ ಪೋಷಕರಿಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.